ನಮಸ್ಕಾರ ರೈತ ಬಾಂಧವರೇ. ನನ್ನ ಹೆಸರು ರಮೇಶು ಅಂತ, ಮಳೂರು ಪಟ್ಟಣ, ಚನ್ನಪಟ್ಟಣ ತಾಲೂಕಿನವರು. ಸಾವಯವ ಗೊಬ್ಬರದ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅಷ್ಟೆ. ಸಾವಯವ ಗೊಬ್ಬರ ಆಡ್ಸಾಪ್ ಕಂಪ್ನಿಯಿಂದ ನಾನು 150 ಮರಕ್ಕೆ ಫೆಬ್ರವರಿ ಒಳಗೆ ಹಾಕಿಸಿದ್ದೆ. ಪುನಃ ಎರಡನೇ ಸಲಿಗೆ ಆಗಸ್ಟಲ್ಲಿ ಹಾಕಿಸಿದ್ದೀನಿ. ತುಂಬ ಇಳುವರಿ ಬಂದಿದೆ, ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಮರಗಳು ತುಂಬ ಗ್ರೀನಾಗಿ ಕಾಣಿಸ್ತವೆ. ಅರಳು ಉಳಿದು 99% ಎಲ್ಲ ನಿಂತೋಗಿದೆ. ಕಜ್ಜಿಗಳು ಒಂದು 50% ಕಮ್ಮಿ ಆಗಿದೆ. ಮರ ನೋಡು ಚೆನ್ನಾಗಿರುತ್ತೆ. ನಾವು ಹಾಕಿಸಿದಾಗ ಫೆಬ್ರವರಿಲಿ ಹಾಕಿಸಿದಾಗ ನಮ್ಮವ್ರು ನೋಡಿ, ನಮ್ಮ ಪಕ್ಕದವ್ರು ರೈತ ಬಾಂಧವರು ಒಂದು ತೋಟಕ್ಕೆ ಹಾಕಿಸಿದ್ರು. ಅದೇ ತೋಟ ತೋರಿಸ್ತಾ ಇದ್ದೀನಿ ನೋಡಿ, ಇದೇನೆ ಅವ್ರದ್ದು 8 ವರ್ಷದ ಮರಗಳು. ಯಾವ ರೀತಿ ಇದೆ ನೋಡಿ, ಯಾವ ರೀತಿ ಬಿಟ್ಟಿದೆ ಫಸಲುಗಳು. 1 2 3 4 5 6 5 ಕೊನೆಯೇನೋ ಸುತ್ತ ಇದೇ ಥರ ಇದೆ ನೋಡಿ. 35ರಿಂದ 40 ಕಾಣಿಸ್ತಾ ಇದೆ. ಇಲ್ಲೂ ಅರಳುಗಳು ಯಾವುದೂ ಡ್ರಾಪ್ಸ್ ಆಗಲಿಲ್ಲ. ರೈತರುಗಳು ಯಾಕೆ ಸಾವಯವ ಗೊಬ್ಬರ ಉಪಯೋಗಿಸಬಾರ್ದು? ಸ್ವಲ್ಪ ಉಪ್ಪು ಯೂರಿಯಾಗಳು, ರಾಸಾಯನಿಕ ಗೊಬ್ಬರಗಳು ಕಮ್ಮಿ ಮಾಡಿ. ಭೂಮಿ ಸತ್ವ ಕಳ್ಕೊಬಿಡ್ತದೆ. ಈಗ ನಮ್ಮದು ಆಡ್ಸಪ್ ಇದು ಹಾಕಿದ್ರೆ ಎರೆಹುಳು ಉತ್ಪತ್ತಿ ಜಾಸ್ತಿ ಆಗುತ್ತದೆ. ನೀರಿನ ಅಂಶಗಳು ಹಿಡ್ಕೊಳ್ಳೋಕ್ಕೆ ಒಳ್ಳೆ ಶಕ್ತಿ ಇದೆ. ಮರಗಳಿಗೆ ಒಳ್ಳೆ ಪೌಷ್ಟಿಕಾಂಶನ ಒದಗಿಸ್ಕೊಡ್ತದೆ. ಚೆನ್ನಾಗಿ ಇಳುವರಿ ಬಂದಿದೆ ನೋಡಿ, ಒಳ್ಳೆ ಇಳುವರಿ ಬಂದಿದೆ. ರೈತ ಬಾಂಧವರೇ, ನೀವು ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಗೊಬ್ಬರ ಹಾಕಿಸಿ ಹೆಚ್ಚಿನ ಇಳುವರಿ ತಗೊಳ್ಳಿ, ಹೆಚ್ಚಿನ ಲಾಭ ಮಾಡಿ. ನಮಸ್ಕಾರ ರೈತ ಬಾಂಧವರೇ.